ನಮಸ್ತೆ ಎಲ್ಲರಿಗೂ. ಜ್ಞಾನೋದಯ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ, ಇಂದು ನಡೆದಂತಹ CBSE 10ನೇ ತರಗತಿ ಕನ್ನಡ ಪರೀಕ್ಷೆ ಈ ಪ್ರಶ್ನೆ ಪತ್ರಿಕೆಯ ಕುರಿತಂತೆ ನಾವು ಇವತ್ತು ವಿಶ್ಲೇಷಣೆಯನ್ನು ಮಾಡೋಣ. ಹಾಗಾದರೆ ಒಂದು ಪ್ರಶ್ನೆ ಪತ್ರಿಕೆ ಅನ್ನುವಂಥದ್ದು ಹೇಗೆ ಇರಬೇಕು ಮತ್ತು ಪ್ರಶ್ನೆ ಪತ್ರಿಕೆ ಮಾಡುವಂತಹ ಸಂದರ್ಭದಲ್ಲಿ ಆ ನಿಯಮಗಳನ್ನು ಇಲ್ಲಿ ತರಲಾಗಿದೆಯೇ ಅನ್ನುವಂಥದ್ದನ್ನೆಲ್ಲ ನೋಡ್ತಾ ಹೋದರೆ, ಆದರೆ ಮತ್ತೆ ಇನ್ನೊಂದೇನು ಹೇಳ್ತಾ ಇದ್ದೀವಿ ಅಂದರೆ, ಇವತ್ತಿನ ಪ್ರಶ್ನೆ ಪತ್ರಿಕೆಯಲ್ಲಿ ಯಾವೆಲ್ಲ ಅಂಶಗಳು ಬಂತು ಮತ್ತು ಹೇಗೆ ಅದನ್ನು ನೀಡಬಹುದಿತ್ತು ಅನ್ನೋದಕ್ಕಿಂತ ಇವತ್ತಿನ ಒಂದು ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯನ್ನು ಇಟ್ಕೊಂಡು ನಾವು ಒಂದಿಷ್ಟು ಚರ್ಚೆಯನ್ನು ಮಾಡ್ತಾ ಹೋಗೋಣ ಅಂತ ಹೇಳ್ತಾ, ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ನಾವು ಪ್ರಾರಂಭ ಮಾಡೋಣ. ನೋಡಿ ಸ್ನೇಹಿತರೆ, CBSE ಪ್ರಶ್ನೆ ಪತ್ರಿಕೆ ಏನಿದೆ ಇದು 80 ಅಂಕಗಳ ಒಂದು ಪ್ರಶ್ನೆ ಪತ್ರಿಕೆ ಆಗಿರ್ತದೆ. 3 ಗಂಟೆಯ ಅವಧಿಯನ್ನು ಇದು ಹೊಂದಿರುತ್ತದೆ ಅನ್ನುವಂಥದ್ದು. ಮೊದಲಿಗೆ ಒಂದಿಷ್ಟು ಅದರ ಬಗ್ಗೆ ಏನು ಸೂಚನೆಗಳನ್ನು ನೀಡಲಾಗಿದೆ. ಆ ನಂತರದಲ್ಲಿ ಸೂಚನೆಯ ನಂತರದಲ್ಲಿ ಪ್ರಶ್ನೆಯ ಪತ್ರಿಕೆಯಲ್ಲಿ ಪಾರ್ಟ್ 1 ಸೆಕ್ಷನ್ A ಅನ್ನುವಂಥದ್ದನ್ನು ನೀಡಲಾಗಿದೆ. ಈ A ಅನ್ನುವಂತಹ ಒಂದು ಭಾಗದಲ್ಲಿ ಗದ್ಯಾಂಶಗಳನ್ನು ನೀಡಲಾಗಿರ್ತದೆ. ಗದ್ಯಾಂಶ ಅಂತಂದರೆ ಅನ್ಸೀನ್ ಪ್ಯಾಸೇಜನ್ನು ಓದಿಕೊಂಡು ಅರ್ಥ ಮಾಡಿಕೊಂಡು ಅದರಲ್ಲಿ ಕೆಳಗೆ ಒಂದಿಷ್ಟು ಅಂದರೆ 5 MCQ ಕ್ವಶನ್ಸ್ಗಳನ್ನು, ಬಹು ಆಯ್ಕೆ ಪ್ರಶ್ನೆಗಳನ್ನು ನೀಡಲಾಗಿರ್ತದೆ. ಅದಕ್ಕೆ ಒಂದು ಉತ್ತರವನ್ನು ಕಂಡುಕೊಳ್ಳುವಂಥದ್ದಾಗಿರ್ತದೆ ಅನ್ನುವಂಥದ್ದು. ನೋಡಿ, ಇದರಲ್ಲಿ ನಾನು ಈ ಒಂದು ಇದನ್ನು ಹೆಚ್ಚು ನಾನು ಓದಲಿಕ್ಕೆ ಹೋಗಲ್ಲ. ಕೆಲವು ಪ್ರಶ್ನೆಗಳನ್ನು ಹೀಗೆ ನೀಡಿದ್ದಾರೆ ಅನ್ನುವಂಥದ್ದನ್ನು ನಾವು ನೋಡ್ಬೋದಾಗಿದೆ. ಮತ್ತೊಂದು ಏನು ಅಂದರೆ, ಈ ಒಂದು ಗದ್ಯಾಂಶ ಅಂತ ಏನು ಹೇಳ್ತೀವಿ, CBSE ಗದ್ಯಾಂಶ ಅಥವಾ ಪಠಿತ ಅಪಠಿತ ಏನು ಗದ್ಯಾಂಶ ಇರುತ್ತೆ, ಗದ್ಯ ಭಾಗ, ಅದು 200 ಪದಗಳಿಗಿಂತ ಹೆಚ್ಚು ಇರಬಾರ್ದು ಅನ್ನುವಂಥದ್ದು. ಆದರೆ ಇದು ಅದಕ್ಕಿಂತ ಹೆಚ್ಚು ಪದಗಳನ್ನು ಹೊಂದಿದೆ ಅನ್ನುವಂಥದ್ದು ಸ್ವಲ್ಪ ಮಟ್ಟಿಗೆ ಕಂಡು ಬರ್ತಾ ಇದೆ. 200 ಪದಗಳು, 200 ಪದಗಳ ಒಳಗಡೆಯೇ ಆದಷ್ಟು ಅದನ್ನು ಇಟ್ಟು ಒಂದು ಪ್ರಶ್ನೆ ಪತ್ರಿಕೆಯನ್ನು ಸಿದ್ಧಪಡಿಸುವುದು ಉತ್ತಮ ಅನ್ನುವಂಥದ್ದನ್ನು ನಾವು ಗಮನಿಸ್ಬೋದಾಗಿದೆ. ಮೊದಲನೇ ಪ್ರಶ್ನೆಗೆ ಅಂತರ್ಜಾಲವು ಮಾನವನ ಜೀವನದ ಮೇಲೆ ಯಾವ ರೀತಿಯಲ್ಲಿ ಡ್ಯಾಶ್ ರೀತಿಯಲ್ಲಿ ಪರಿಣಾಮ ಬೀರುತ್ತೆ 2 ಅನ್ನುವಂಥದ್ದು, ಅದನ್ನು ನಾವು ಇಲ್ಲಿ ಗಮನಿಸ್ಬೋದಾಗಿದೆ. 2 ಅನ್ನುವಂಥದ್ದು ಎಲ್ಲಿದೆ ಅನ್ನುವಂಥದ್ದು. ಈ 2 ರೀತಿ ಅಂದರೆ ಸಕಾರಾತ್ಮಕ ಮತ್ತು ನಕಾರಾತ್ಮಕ ಎರಡೂ ರೀತಿಯಲ್ಲಿ ಇದು ಪರಿಣಾಮವನ್ನು ಬೀರುತ್ತೆ ಅನ್ನುವಂಥದ್ದು ಅದಕ್ಕೆ ಉತ್ತರ ಆಗಿದೆ ಅನ್ನುವಂಥದ್ದು. ಎರಡನೇ ಪ್ರಶ್ನೆಗೆ ಈ ಅಂಚೆಯ ಮೂಲಕ ಸಂದೇಶಗಳನ್ನು ಕಳಿಸಲು ನಾವು ಬಳಸ್ತೇವೆ ಅನ್ನುವಂಥದ್ದು, ಅದು ಕೂಡ ಉತ್ತರವನ್ನು ನಾವು ಇಲ್ಲಿ ನೋಡ್ಬೋದು, ಈ ಅಂಚೆಯ ಮೂಲಕ ಅನ್ನುವಂಥದ್ದು. ಮುಂದಿನ ಒಂದು ಪ್ರಶ್ನೆಯನ್ನು ನಾವು ನೋಡೋದಾದ್ರೆ ನೋಡಿ, ಇಲ್ಲಿ ಈ ಪ್ರಶ್ನೆ ಇದೆಯಲ್ಲ, ಈ ಪ್ರಶ್ನೆಯನ್ನ ಕೇಳುವಂತಹ ಸಂದರ್ಭದಲ್ಲಿ, ಈ ರೀತಿಯ ಪ್ರಶ್ನೆಯನ್ನ ಕೇಳುವಂತಹ ಸಂದರ್ಭದಲ್ಲಿ ಮೊದಲಿಗೆ ಬಿಟ್ಟ ಸ್ಥಳವನ್ನ ಕೇಳಬಾರದು ಅನ್ನುವಂಥ ಒಂದು ನಿಯಮ ಇದೆ. ಸೊ ಹಾಗಾಗಿ ಈ ಬಿಟ್ಟ ಸ್ಥಳವನ್ನ ಇಟ್ಟು ಪ್ರಶ್ನೆ ಪತ್ರಿಕೆಯನ್ನ ರಚಿಸುವುದು, ಪ್ರಶ್ನೆ ಪತ್ರಿಕೆಯನ್ನು ರಚಿಸುವ ವಿಧಾನದಲ್ಲಿ ಇದರ ಬಗ್ಗೆ ನಾವು ತಿಳ್ಕೊಳ್ತೀವಿ ಅನ್ನುವಂಥದ್ದು. ಅದೇನೇ ಇರಲಿ, ಒಂದು ಪ್ರಶ್ನೆ ಬಂದಿದೆ ಇಲ್ಲಿ ನೋಡಿ. ಈ ಯಾವುದನ್ನು ಗಣಕೀಕರಣಗೊಳಿಸುವ ಮೂಲಕ ಕಾಗದದ ಬಳಕೆಯನ್ನು ಬಹಳ ಮಟ್ಟಿಗೆ ಕಡಿಮೆ ಮಾಡಿದೆ ಅನ್ನುವಂಥದ್ದನ್ನು ನೋಡೋದಾದರೆ, ಉತ್ತರ ಇದರಲ್ಲಿ 2 ಕೂಡ ಕಂಡುಹಿಡ್ಕೋಬಹುದಾಗಿದೆ. 2 ಉತ್ತರಗಳು ಗೊಂದಲವನ್ನು ಉಂಟು ಮಾಡುವ ಹಾಗಿದೆ. ಯಾಕೆಂದರೆ ಮಗು ಯಾವ ರೀತಿ ಯೋಚನೆ ಮಾಡುತ್ತೆ ಅಂದರೆ, ಮತ್ತು CBSEಯಲ್ಲಿ ಈ ರೀತಿಯ ಪ್ರಶ್ನೆಗಳನ್ನು ನೀಡಬಾರದು, ಈ ಥರದ ಗೊಂದಲಗಳು ಬರುವಂತಹ ಪ್ರಶ್ನೆಗಳನ್ನು ನೀಡಬಾರದು ಅನ್ನುವಂಥದ್ದು ಕೂಡ ಇರುತ್ತೆ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ. ಆದರೆ ಇದು ಗೊಂದಲ ಇದೆ. ಹೇಗೆ ಹೇಳ್ತೀನಿ ಅಂತಂದರೆ, ನೋಡಿ, ಇಲ್ಲಿ ಅನ್ಸೀನ್ ಪ್ಯಾಸೇಜಲ್ಲಿ ನಾವು ಮೇಲ್ಗಡೆ ಓದುವಂಥ ಸಂದರ್ಭದಲ್ಲಿ ಶಾಲಾ ಕಾಲೇಜುಗಳು ಇಲ್ಲಿಂದ ಪ್ರಾರಂಭ ಮಾಡಿದ್ದಾರೆ, ಅದು ತರಬೇತಿ ಮತ್ತು ವಿಶ್ವವಿದ್ಯಾಲಯಗಳು ಅನ್ನೋಲ್ಲಿಗೆ ನಿಲ್ಲಿಸಿದ್ದಾರೆ. ಅದಕ್ಕಿಂತ ಹಿಂದೆ ಏನಿದೆ, ಸರ್ಕಾರಿ ಅಂತ ಏನಿದೆ, ಸರ್ಕಾರಿ ಅಥವಾ ಈ ಶಾಲಾ ಕಾಲೇಜುಗಳಂತ ಏನಿದೆ, ಸೊ ಅಲ್ಲಿಗೆ ಅದನ್ನು ನಿಲ್ಲಿಸಿದ್ದಾರೆ ಅಲ್ವಾ.
ಸರ್ಕಾರಿಯೇತರ ಅನ್ನುವಂಥದ್ದೇನಿದೆ ಅದು. ಆದರೆ ಅದರ ಮುಂದೆ ಶಾಲಾ ಕಾಲೇಜುಗಳು, ಶಿಕ್ಷಣ ಸಂಸ್ಥೆಗಳು, ತರಬೇತಿ ಕೇಂದ್ರಗಳು, ವಿಶ್ವವಿದ್ಯಾಲಯಗಳು ಅನ್ನುವಂಥದ್ದನ್ನು ಮಗು ಬರಿಬೇಕು ಅನ್ನುವಂಥದ್ದನ್ನು ಒಂದು ಕೇಳಿದ್ದಾರೆ. ಅಕಸ್ಮಾತ್ ಮಗು ಕಾಲೇಜುಗಳು ಅಂತ ಬರೀತು ಅಂತ ಆದರೆ, ಒಂದು ವೇಳೆ ಕಾಲೇಜುಗಳು, ಶಿಕ್ಷಣ ಸಂಸ್ಥೆಗಳು, ತರಬೇತಿ ಕೇಂದ್ರಗಳು, ವಿಶ್ವವಿದ್ಯಾಲಯಗಳು ಅಂತ ಬರೀತು ಅಂತ ಆದರೆ ಏನು? ಅದು ಶಾಲೆ ಸೇರಿಸಲೇಬೇಕಾ? ಕಾಲೇಜು ಮಾತ್ರ ಬರ್ಕೊಂಡು ಹೋಗುತ್ತಪ್ಪ ಇಲ್ಲಿಂದ ಕಾಲೇಜುಗಳು ಅದು ಇದು ಅಂತ. ಆಗ ಏನಾಗುತ್ತೆ? ಉತ್ತರ ತಪ್ಪಾಗ್ಬಿಡುತ್ತಾ ಅನ್ನೋ ಪ್ರಶ್ನೆ ಮೂಡುತ್ತದೆ. ಹಾಗಾಗಿ ಗೊಂದಲದ ಈ ಥರದ ಗೊಂದಲದ ಪ್ರಶ್ನೆಗಳನ್ನು ಕೇಳಬಾರ್ದು. ಇದನ್ನು ಬಿಟ್ಟು ಬೇರೆ ರೀತಿಯ ಆಯ್ಕೆಗಳನ್ನು ಕೊಡ್ಬೋದಾಗಿತ್ತು ಅಂತ ನನಗೆ ಅನ್ನಿಸ್ತದೆ ವೈಯಕ್ತಿಕವಾಗಿ. ಅದನ್ನು ಗಮನದಲ್ಲಿಟ್ಕೊಂಡು ನಾವು ಪ್ರಶ್ನೆಯನ್ನು ತೆಗೆಯುವಾಗ ಕೆಲವು ವಿಚಾರಗಳನ್ನು ಮಾಡಬೇಕಾಗುತ್ತೆ. ಇನ್ನು ನಾಲ್ಕನೇದು ಹೆಚ್ಚು ದೂರ ಅನ್ನುವಂಥದ್ದು, ಅದು ಸರಿಯಾಗಿ ಇಲ್ಲಿ ನಮಗೆ ಸಿಗುತ್ತದೆ. ಅದನ್ನು ಕೂಡ ಇಲ್ಲಿ ನೋಡಬಹುದಾಗಿದೆ. ಹೆಚ್ಚು ದೂರ ಅನ್ನುವಂಥದ್ದು, ಸೊ ಅಲ್ಲಿ ನಮಗೆ ಉತ್ತರದಲ್ಲಿ ಸಿಗುತ್ತೆ. ಮತ್ತೆ ಮುಂದಿನ ಪ್ರಶ್ನೆಯನ್ನು ನಾವು ನೋಡುವಾಗ ಗುಂಪಿಗೆ ಸೇರದ ಚಟುವಟಿಕೆಗಳನ್ನು ಗುರುತಿಸಿ ಬರೆಯಿರಿ ಅಂತ ಇದೆ. ಇದನ್ನು ನಾವು ಹೇಗೆ ಅರ್ಥ ಮಾಡಿಕೊಳ್ಳುವುದು? ಮಗು ಹೇಗೆ ಇದನ್ನು ಅರ್ಥ ಮಾಡಿಕೊಂಡು ಬರ್ಲಿಕ್ಕೆ ಸಾಧ್ಯ ಆಗ್ತದೆ? ಶಿಕ್ಷಕರು ಹೇಗೆ ನಾವು ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಅನ್ನುವಂಥದ್ದನ್ನು ನೋಡೋದಾದ್ರೆ, ಈ ಇಂಟರ್ನೆಟ್ ಅಂತ ಏನು ಹೇಳ್ತೀವಲ್ಲ, ಆನ್ಲೈನ್ ಮೂಲಕ ಏನೆಲ್ಲ ಮಾಡ್ಬೋದು ಅಂತ ಅದನ್ನು ಹೇಳ್ತಾ ಹೋಗುತ್ತೆ. ಆನ್ಲೈನ್ ಮೂಲಕ ನಾವು ವ್ಯಾಪಾರ ಮಾಡ್ಬೋದು, ಚಾಲನಾ ಪರವಾನಗಿ ಇತ್ಯಾದಿಗಳನ್ನು ನಾವು ಅರ್ಜಿ ಸಲ್ಲಿಸ್ಬೋದು, ಹಣ ವರ್ಗಾವಣೆ ಮಾಡ್ಬೋದು, ಪಾಕವಿಧಾನಗಳು ಕಲಿಯಲು, ಬಿಲ್ ಪಾವತಿ ಮಾಡಲು, ಏನನ್ನಾದರೂ ಖರೀದಿಸಲು, ಹೀಗೆ ಹಲವಾರು ಚಟುವಟಿಕೆ ಸಹಾಯವಾಗುತ್ತದೆ ಅಂತಿದೆ. ಆದರೆ ಇಲ್ಲಿ ಏನನ್ನಾದರೂ ಖರೀದಿಸಲು ಅನ್ನುವಂತಹ ಸಂದರ್ಭದಲ್ಲಿ ಅದು ಇನ್ಕ್ಲೂಡಿಂಗ್ ಬುಕ್ ಕೂಡ ಬರುತ್ತದೆ. ಆದರೆ ಉತ್ತರ ಪತ್ರಿಕೆಯಲ್ಲಿ ಅದು ಹೇಗೆ ಅದನ್ನು ನೀಡುತ್ತಾರೆ ಅನ್ನುವಂಥದ್ದು ಬಹಳ ಮುಖ್ಯ ಆಗ್ತದೆ. ಹಾಗಾಗಿ ಬಹುಶಃ ಅವ್ರು ಅಂದ್ಕೊಂಡಿರೋದು ಈ ರೀತಿ ಪುಸ್ತಕ ಖರೀದಿ ಅನ್ನುವಂಥದ್ದನ್ನು ಕೊಟ್ಟಿರ್ಬೋದು ಅಂತ ಅಂದ್ಕೊಂಡಿದ್ದೀವಿ. ಹಾಗಾಗಿ ಇದೇ ಸರಿಯಾದ ಉತ್ತರವ ಅಂದರೆ ಇದು ಸಾಕಷ್ಟು ಗೊಂದಲವನ್ನು ಇಲ್ಲಿ ಸೃಷ್ಟಿ ಮಾಡಿದೆ. ಸೊ ಹಾಗಾಗಿ ಇದು ಗೊಂದಲ. ಇದಕ್ಕೆ ಗೊಂದಲದ ಗೂಡು. ಇಂತಹ ಪ್ರಶ್ನೆಗಳನ್ನು ಕೇಳಲೇಬಾರದು. ಹಾಗಾಗಿ ಗೊಂದಲ ಇದೆ ಅನ್ನುವಂಥದ್ದನ್ನು ನಾವಿಲ್ಲಿ ಅರ್ಥ ಮಾಡ್ಕೋಬೋದು. ಮುಂದಿನ ಪ್ರಶ್ನೆಗಳಿಗೆ ಹೋದಾಗ ಮೇಯ್ನ್ ಎರಡನೇದು, ಅದು ಕೂಡ ಅನ್ಸಿನ್ ಪ್ಯಾಸೇಜ್ ಆಗಿರ್ತದೆ ಅನ್ನುವಂಥದ್ದನ್ನು ನೋಡ್ತಾ ಇಲ್ಲಿ ಏನಾಗಿದೆ ನೋಡೋಣ. ನೋಡಿ, ಇಲ್ಲಿ ಮೊದಲನೇದಾಗಿ ಬಿ ಟೆಲಿಮೆಟ್ರಿ ಅನ್ನುವಂಥದ್ದು ಸರಿಯಾಗಿದೆ, ಸೈಬರಿಯನ್ ಕೊಕ್ಕರೆ ಅನ್ನುವಂಥದ್ದು ಸರಿಯಾಗಿದೆ, ಜಲಚರ ಅನ್ನುವಂಥದ್ದು ಸರಿಯಾಗಿದೆ, ಮಂಡಗದ್ದೆ ಮತ್ತು ರಂಗಂತಿಟ್ಟು ಅನ್ನುವಂಥದ್ದು ಕೂಡ ಸರಿಯಾಗಿದೆ. ಈಗ ಇಲ್ಲಿ ಇನ್ನೊಂದು ಸಮಸ್ಯೆ ಬರ್ತಾ ಇದೆ ನೋಡಿ. ನಾವು ಯಾವುದೇ ಪ್ರಶ್ನೆ ಪತ್ರಿಕೆಯನ್ನು ತೆಗೆಯುವಾಗ ಮುಂದೊಮ್ಮೆ ಇದರ ಬಗ್ಗೆ ವಿಚಾರವನ್ನು ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೀನಿ. ಎಲ್ಲವೂ ಸರಿ, ಯಾವುದೂ ಅಲ್ಲ, ಯಾವುದೂ ಇಲ್ಲ, ಈ ಥರದ ಪ್ರಶ್ನೆಗಳನ್ನು ಕೇಳಬಾರದು ಅನ್ನುವಂಥದ್ದು ಒಂದು ಗೈಡ್ಲೈನ್ಸ್ ಇದೆ. ಆ ಕಾರಣಕ್ಕಾಗಿ ಯಾವುದೂ ಅಲ್ಲ, ಎಲ್ಲವೂ ಸರಿ, ಈ ರೀತಿ ಪ್ರಶ್ನೆಗಳನ್ನು ಕೇಳಬಾರ್ದು. ಒಂದು ಪರ್ಫೆಕ್ಟ್ ಆನ್ಸರ್ ಇರಬೇಕು ಅನ್ನುವಂಥದ್ದು ಒಂದಿದೆ. ಸೊ ಇಲ್ಲಿ ಎಲ್ಲವೂ ಸರಿ ಅನ್ನುವಂಥದ್ದು ಒಂದು ಹಂತಕ್ಕೆ ಬರುತ್ತೆ ಅನ್ನುವಂಥದ್ದನ್ನು ನಾವು ಗಮನಿಸೋಣ. ಮುಂದಿನ ಪ್ರಶ್ನೆ ಇಲ್ಲಿ ವ್ಯಾಘ್ರಗೀತೆ ಏನು 3ನೇ ಮೇನಲ್ಲಿ ನಾವು ನೋಡೋದಾದರೆ, ಅಲ್ಲಿ ಬಹಳ ಮುಖ್ಯವಾಗಿ ಇರುವಂಥದ್ದು, ಇದು ದೀರ್ಘ ಗದ್ಯವಾಗಿದೆ, ಆದರೆ ಉತ್ತರ ಬಹಳ ಸರಳವಾಗಿದೆ ಅನ್ನುವಂಥದ್ದನ್ನು. ರೈತರು ಚಿಕ್ಕನಾಯಕನಹಳ್ಳಿಗೆ ಏನನ್ನು ತೆಗೆದುಕೊಂಡು ಹೋಗಲು ಹೋಗಿದ್ದರು ಅಂತ ಇದೆ. ಅಲ್ಲಿ ತೆಂಗಿನಕಾಯಿ ಅನ್ನುವಂಥದ್ದು ಸರಿಯಾದಂತಹ ಉತ್ತರ ಆಗಿದೆ. ಹಾಗಾಗಿ ನಾವೇನು ಮಾಡ್ಬೋದು, ಅದನ್ನು ತೆಂಗಿನಕಾಯಿ ಅನ್ನುವಂಥದ್ದು ಉತ್ತರವನ್ನು ನಾವು ಗಮನಿಸ್ಬೋದಾಗಿದೆ. ಎರಡನೇ ಪ್ರಶ್ನೆಗೆ ಏನು? ಎರಡನೇ ಪ್ರಶ್ನೆಗೆ ಯಾವುದು ಅಂತಂದರೆ, ರೈತರ ಮಾತು ಕೇಳಿ ಹೋದ ಮೇಲೆ ಹುಲಿ ಏನು ಮಾಡ್ತು ಅಂದರೆ, ರೈತರ ಮಾತನ್ನು ಕೇಳಿದಂತಹ ಹುಲಿ ಅಲ್ಲಿಂದ ಒಂದು ಏನೋ ಪಲಾಯನ ಮಾಡುತ್ತೆ ಅನ್ನುವಂಥದ್ದು ಬಹಳ ಮುಖ್ಯ. ಅಂದರೆ ಅದು ನಿರಾಶೆಯಿಂದಲೂ ಕೋಪದಿಂದಲೂ ಗರ್ಜಿಸಿ ಪಲಾಯನ ಮಾಡಿತು. ಅದು ಸರಿಯಾಗಿದೆ ಉತ್ತರ ಅನ್ನುವಂಥದ್ದು. ಆನಂತರದಲ್ಲಿ ಮುಂದಿನ ಪ್ರಶ್ನೆ, ಶಾನುಭೋಗರ ಬಾಯಿಂದ ಬಲೆ ಎನ್ನುವಂತಹ ಮಾತು ಹೊರಡಲು ಕಾರಣ ಏನು? ಯಾಕೆ ಅವರು ಬಲೆ ಅಂತ ಹೇಳಿದರು ಅಂದರೆ, ಆ ಶಾನುಭೋಗರನ್ನ ಹುಲಿ ಕೊಲ್ಲಲಿಲ್ಲ. ಹಾಗಾಗಿ ಆ ಪ್ರಾಣಿ ಹುಲಿ ತನ್ನ ಕುಲಧರ್ಮವನ್ನು ಪಾಲಿಸಿಕೊಂಡೇ ಬಂದಿದ್ದರಿಂದ ಏನಾಯಿತು, ಅದನ್ನು ಅವರು ಹೊಗಳಿದ್ರು, ಬಲೆ ಅಂತ
ಹೇಳಿದರು ಅನ್ನುವಂಥದ್ದು. ಮುಂದಿನ ಪ್ರಶ್ನೆ, ಕೀರ್ತಿ ಪುಸ್ತಕ ಎಲ್ಲಿ ವಿಶ್ರಾಂತಿಯನ್ನು ಪಡೆಯುತ್ತಿತ್ತು? ಜೀರ್ಣವಸ್ತ್ರದ ಹೊದಿಕೆಯಲ್ಲಿ. ಪುಸ್ತಕ ತನ್ನ ಜೀರ್ಣವಸ್ತ್ರದ ಹೊದಿಕೆಯಲ್ಲಿ, ಅದು ತೊಲೆಯಲ್ಲಿ ವಿಶ್ರಾಂತಿ ಪಡೆಯುತ್ತಿತ್ತು. ಶಾನುಭೋಗರು ಉಳಿದದ್ದು ಯಾವುದರಿಂದ ಅಂತ ಇದೆ? ಹುಲಿಯ ಧರ್ಮಶ್ರದ್ಧೆಯಿಂದ ಅನ್ನುವಂಥದ್ದು ಸ್ಪಷ್ಟವಾಗಿದೆ. ಆ ನಂತರ ಮುಂದೆ ನೋಡೋಣ. ಇದು ಅಲಗಲಿ ಬೇಡರ ಪದ್ಯ ಆಗಿರ್ತದೆ ಅನ್ನುವಂಥದ್ದನ್ನು ಹೇಳ್ತಾ, ಇಲ್ಲಿ ಮೊದಲನೇ ಪ್ರಶ್ನೆ ಏನು ಅಂದರೆ, ಮೊದಲನೇ ಪ್ರಶ್ನೆ ಇರುವಂಥದ್ದು ಕುಂಪಣಿ ಸರ್ಕಾರ ಹೊರಡಿಸಿದ ಆದೇಶ ಏನು ಅಂತ ಇದೆ. ಕುಂಪಣಿ ಸರ್ಕಾರ ಹೊರಡಿಸಿದಂತಹ ಆದೇಶ ಇಲ್ಲಿ ಎಲ್ಲರಿಗೂ ಜೋರ ಮಾಡಿ, ಕುಂಪಣಿ ಸರ್ಕಾರ ಹೊರಡಿಸಿತ್ತು ಏನು? ಎಲ್ಲರಿಗೂ ಜೋರ್ ಮಾಡಿ ಕಸಿದುಕೊಳ್ಳಿರಿ ಹತಾರ, ಅಂದರೆ ನಿಶಸ್ತ್ರೀಕರಣ ಹೀಗೂ ಬರಿಬೋದು. ಕಸಿದುಕೊಳ್ಳಿರಿ ಹತಾರ ಅನ್ನುವಂಥ ಹುಕುಮನ್ನ ಅದು ಹೊರಡಿಸ್ತು ಅಂತ ಬರಿಬೋದು. ಹಾಗೆ ನಿಶಸ್ತ್ರೀಕರಣದ ಒಂದು ಅಥವಾ ಕಂಪನಿ ಸರ್ಕಾರದ ಅನುಮತಿ ಇಲ್ಲದೆ ಶಸ್ತ್ರಾಸ್ತ್ರಗಳನ್ನು ಹೊಂದುವಂತಿಲ್ಲ ಅನ್ನುವಂಥದ್ದು ಕೂಡ ಅಲ್ಲಿ ಉತ್ತರವನ್ನು ನಾವು ನೋಡ್ಬೋದಾಗಿದೆ ಅನ್ನುವಂಥದ್ದು. ಇನ್ನು ನಾಲ್ವರು ಪ್ರಮುಖ ಅಲಗಲಿಯ ಬೇಡರಲ್ಲಿ ನಾಲ್ವರು ಪ್ರಮುಖ ನಾಯಕರು ಯಾರ್ಯಾರು ಅಥವಾ ಯಾರ್ಯಾರು ಪ್ರಮುಖರು ಅಂತ ಕೇಳೋದಾದ್ರೆ ಅದನ್ನು ನಾವಿಲ್ಲಿ ನೋಡ್ಬೋದಾಗಿದೆ. ಪೂಜೇರಿ ಹನುಮ, ಬ್ಯಾಡರ ಬಾಲ, ಜಡಗ ರಾಮ. ಸೊ ಈ ಜಡಗ ರಾಮ ಅಂತ ಏನಿದ್ದಾರೆ ಅವರು ಇಲ್ಲಿ ಬಹಳ ಮುಖ್ಯವಾಗಿ ನಾವು ಅದನ್ನು ನೋಡ್ಬೋದಾಗಿದೆ. ಜಡಗ ರಾಮ, ಓಕೆನಾ? ಪೂಜೇರಿ ಹನುಮ, ಬ್ಯಾಡರ ಬಾಲ, ಜಡಗ ರಾಮ, ಇಷ್ಟು ಉತ್ತರ. ಮುಂದಿನ ಪ್ರಶ್ನೆಯನ್ನು ನಾವು ನೋಡೋದಾದ್ರೆ, ಸಾಹೇಬ ಕಾಗದ ಬರೆದು ಕಳಿಸಿದ್ದು ಯಾಕೆ ಅಂದ್ರೆ, ಆ ಕಾರಪೂನನ್ ಕಪಾಳಕ್ಕೆ ಹೊಡೆದಾಗ ಅವನು ನೆಲಕ್ಕೆ ಬೀಳ್ತಾನೆ. ಆಗ ಅವನು ಕಪಾಳಕ್ಕೆ ಹೊಡೆದಂತಹ ವಿಷಯ, ನೆಲಕ್ಕೆ ಬಿದ್ದಂತಹ ವಿಷಯ ಸಾಹೇಬ ಹೋಗಿದ್ರಿಂದ ಅವನು ಪತ್ರವನ್ನು ಬರೀತಾನೆ, ಕಾಗದ ಬರೀತಾನೆ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿದೆ. ಇನ್ನು ಇಲ್ಲಿ ಸಿಡಿಲು ಸಿಡಿದ ಹಾಗೆ ಏನು ಸಿಡಿದವು ಅನ್ನುವಂಥದ್ದಿದೆ, ಅದು ಗುಂಡು ಸಿಡಿದವು. ಸಿಡಿದ ಹಾಗೆ ಏನೋ ಗುಂಡು ಸಿಡಿದವು ಅನ್ನುವಂಥದ್ದು. ಆಮೇಲೆ ಚಟೈಕಾರರು ಚೌಕಿ ಮಾಡುತ್ತಾ ಎಲ್ಲಿ ಹೋದರು ಅನ್ನುವಂಥದ್ದು, ಗುಡ್ಡದಲ್ಲಿ ಹೋದರು ಅನ್ನುವಂಥದ್ದು ಸರಿಯಾದಂತಹ ಉತ್ತರ ಆಗಿದೆ. ಸೊ ಈ ರೀತಿಯಲ್ಲಿ ನಾವು ಗುಡ್ಡದಾಗ ಹೋದರು ಅನ್ನುವಂಥದ್ದು ಏನಿದೆಯಲ್ಲ ಇದು ಉತ್ತರ ಆಗಿದೆ. ಓಕೆ, ಈಗ ಮುಂದಿನ ಪ್ರಶ್ನೆಯನ್ನು ನೋಡೋಣ. ಸಂಧಿ ಪದಗಳಲ್ಲಿ ಯಾವುದಕ್ಕೆ ಹೊಂದಿಸಿ ಬರಬೇಕು ಅಂದ್ರೆ, ಒಂದು ಲೋಪಸಂಧಿ. ನಿಜಾಶ್ರಮ ಅನ್ನುವಂಥದ್ದು ಸವರ್ಣದೀರ್ಘ ಸಂಧಿ, ಮತ್ತು ನಿಜಾಶ್ರಮ ಏಕೈಕ ಅನ್ನುವಂಥದ್ದು ವೃದ್ಧಿ ಸಂಧಿ, ಕಡುವೇಳ್ಪು ಅನ್ನುವಂಥದ್ದು ಅದು ಆದೇಶ ಸಂಧಿಯಾಗಿದೆ. ಹಾಗಾಗಿ ಬಿ ಈಸ್ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಇಲ್ಲಿ ಆರ್ಯ ಕ್ಷಣ ಅನ್ನುವಂಥದ್ದಿದೆ. ಆರ್ಯ ಅನ್ನುವಂಥದ್ದನ್ನು ಬಳಸಿದ್ದಾರೆ, ಅಜ್ಜ ಅನ್ನುವಂಥದ್ದನ್ನು ಬಳಸಿದ್ದಾರೆ. ಅಯ್ಯ ಅನ್ನುವಂಥದ್ದನ್ನು ನಾವು ಪಠ್ಯ ಪುಸ್ತಕದಲ್ಲಿ ನೋಡ್ಬೋದಾಗಿದೆ. ಆ ಕಾರಣಕ್ಕಾಗಿ ಎರಡು ಉತ್ತರಗಳು ಸರಿಯಾಗಿದೆ ಅನ್ನುವಂಥದ್ದನ್ನು ನಾವು ಗಮನಿಸಬಹುದಾಗಿದೆ. ಇನ್ನು ಕಯ್ಯಾನು ಕ್ರಿಯಾ ಸಮಾಸ. ಆಟಪಾಠ ಅನ್ನುವಂಥದ್ದು ಚೋಡುನುಡಿ. ಶೋಭೆ ತಳಮಳ ಶೋಭೆ ಅನ್ನುವಂಥದ್ದು ತಳಮಳ ಅನ್ನುವಂಥ ಅರ್ಥವನ್ನ ಇದು ಕೊಡ್ತಾ ಇದೆ. ತಳಮಳ. ಮುಂದಿಂದು ನಾವು ಗಮನಿಸಬಹುದಾಗಿದೆ. ಮುಂದಿನ ಒಂದು ಪ್ರಶ್ನೆಯನ್ನು ನೋಡೋದಾದ್ರೆ, ಕೇಳು ಸರಿಯಾದಂಥ ಉತ್ತರ, ಸಾವಿತ್ರಿಯ ಸರಿಯಾದ ಉತ್ತರ, ವಿಜ್ಞಾನಿ ಅನ್ನುವಂಥದ್ದು ಸರಿಯಾದ ಉತ್ತರ, 100 ಸರಿಯಾದ ಉತ್ತರ, ಯಾರು ಸರಿಯಾದ ಉತ್ತರ. ಸ್ವಲ್ಪ ಮಟ್ಟಿಗೆ ಇದು ಸರಳವಾಗಿದೆ ಅನ್ನುವಂಥದ್ದನ್ನು ನಾವಿಲ್ಲಿ ನೋಡ್ಬೋದಾಗಿದೆ. ಮುಂದಿನ ಹಂತದಲ್ಲಿ ನಾವು ನೋಡಿದ್ರೆ, ಇಲ್ಲಿ ಮುಗಿಸುವನು ಅಂದ್ರೆ ಮುಗಿಸನು ಅಂತ ಅಷ್ಟೇ ಬರೆಯುವಂಥದ್ದು. ಏನಂತ? ಮುಗಿಸನು ಅನ್ನುವಂಥದ್ದನ್ನು ಬರೆದ್ರೆ ಆಯ್ತು. ಇಲ್ಲಿ ನಿನ್ನ ಸಹೋದರನು ನಿನ್ನ ಆಕಾಂಕ್ಷೆಗಳನ್ನು ಈಡೇರಿಸಿದನೇ, ಈಡೇರಿಸಲಿ.
ಈಡೇರಿಸಲಿ ಅನ್ನುವಂಥದ್ದು ಸರಿಯಾದಂತಹ ಉತ್ತರ ಆಗಿದೆ. ಈಡೇರಿಸಲಿ ಅನ್ನುವಂಥದ್ದು ಸರಿಯಾದಂತಹ ಉತ್ತರ. ಇನ್ನು ಮಕ್ಕಳು ಕನ್ನಡ ಕತೆ ಪುಸ್ತಕವನ್ನು ಬರೆದರು. ಮಕ್ಕಳಿಂದ ಕನ್ನಡ ಕತೆ ಪುಸ್ತಕವು ಓದಲ್ಪಟ್ಟಿತು ಅಥವಾ ಕನ್ನಡ ಕತೆ ಪುಸ್ತಕವು ಮಕ್ಕಳಿಂದ ಓದಲ್ಪಟ್ಟಿತು. ಆ ಎರಡು ಕೂಡ ಇಲ್ಲಿ ಸರಿಯಾಗುತ್ತೆ. ಗಾದೆ ಮಾತು ಇಲ್ಲಿ ಮನೆ ಗೆದ್ದು ಮಾರು ಗೆಲ್ಲು ಅನ್ನುವಂತಹ ಒಂದು ಅರ್ಥವನ್ನ ಇದರಲ್ಲಿ ನೀಡಲಾಗಿದೆ. ಮನೆ ಗೆದ್ದು ಮಾರು ಗೆಲ್ಲು ಅಂತ ಅಂದ್ರೆ ನಮ್ಮ ಸಂಸಾರದಲ್ಲಿ ನಮ್ಮ ಇದನ್ನೇ ನಾವು ಹದ್ದುಬಸ್ತಲ್ಲಿ ಇಟ್ಟುಕೊಂಡು ಆಮೇಲೆ ಬೇರೆಯವರ ಇದರಿಂದ ನಾವು ಅದನ್ನ ಹೊಗಳಿಕೆಯನ್ನು ಇತ್ಯಾದಿಯನ್ನು ನಾವು ಪಡ್ಕೊಳ್ಳೋದು ಅನ್ನುವಂಥದ್ದು ಅದರ ಅರ್ಥವನ್ನು ಕೊಡುತ್ತೆ. ಕೈ ಕೆಸರಾದರೆ ಬಾಯಿ ಮೊಸರು. ನಾವು ಕಷ್ಟಪಟ್ಟು ದುಡಿದು ಸಂಪಾದನೆ ಮಾಡಿ ಅದರ ಸುಖವನ್ನು ಅನುಭವಿಸೋದು. ಘಾಸಿಗೊಳಿಸು, ಯಾವುದೇ ಕಾರಣಕ್ಕೂ ಹಿರಿಯರ ಮನಸ್ಸನ್ನು ಘಾಸಿಗೊಳಿಸಬಾರದು ಅನ್ನುವ ಹಾಗೆ ಉತ್ತರ ಬರುವಂಥದ್ದು ನಾವು ಗಮನಿಸ್ಬೋದು. ಇನ್ನು ರಂಗೋಲಿಯಲ್ಲಿ ಅನ್ನುವಂಥದ್ದು ಸರಿಯಾದಂಥ ಉತ್ತರ. ಪುಟ್ಟ ಪೋರಿಯಮ್ಮ ಮಲಗಿರೋದು ಗುಡಿಸಲಲ್ಲಿ ಸರಿಯಾದಂಥ ಉತ್ತರ. ಇಷ್ಟ ಬಂದ ಹಾಗೆ ಕೆಲಸ ಮಾಡಲು ಅವಕಾಶ ಇದ್ದಿದ್ದು ಕ್ರಿಯಾ ಸ್ವಾತಂತ್ರ್ಯ. ಅಕ್ಕಮಹಾದೇವಿಯ ಅಂಕಿತ ನಾಮ ಚನ್ನಮಲ್ಲಿಕಾರ್ಜುನ. ಇನ್ನೊಂದು ಡ್ಯಾಶ್, ಇದನ್ನು ನೋಡಿ ಇಲ್ಲಿ ಮತ್ತೆ ಕೊಟ್ಟಿದ್ದಾರೆ. ಇದು ಕಡಿದು ಕೊರೆದು ತೇಯ್ದರು ಕಂಪ ಬಿಡದು, ಅದು ಚಂದನ. ಸೊ ಈ ರೀತಿಯಲ್ಲಿ ಉತ್ತರವನ್ನ ನೀಡಲಾಗಿದೆ. ಇನ್ನು ಪ್ರಾಥಮಿಕ ಆರೋಗ್ಯ ಕೇಂದ್ರ, ಇದನ್ನ ಸಾಮಾನ್ಯವಾಗಿ ಮಕ್ಕಳು ಹೇಗೆ ಅದನ್ನು ಬರೆದಿರ್ತಾರೆ ಅನ್ನುವಂಥದ್ದನ್ನ ನೋಡಿ ಅದಕ್ಕೆ ನಾವು ಇದು ಮಾಡೋದು. ಇನ್ನು ಚಂದನ ವಾಹಿನಿ ದೂರದರ್ಶನ ಕೇಂದ್ರದಲ್ಲಿ ಇಲ್ಲಿರುವಂತಹ ನಿರೂಪಕರ ಹುದ್ದೆ, ಅದಕ್ಕೆ ಏನು ಅರ್ಜಿಯನ್ನು ಕರೆದಿದ್ದಾರೆ, ಅದು ಕೂಡ ಬರೆಯುವಂಥದ್ದು. ಇನ್ನು ಚಿತ್ರಕಲಾ ಮೇಳ, ಶಾಲೆಯಲ್ಲಿ ಏರ್ಪಡಿಸಿ ಚಿತ್ರಕಲಾ ಮೇಳ, ಡ್ರಾಯಿಂಗ್ ಚಿತ್ರಗಳ ಏನು ಎಕ್ಸಿಬಿಷನ್ ಇರ್ತದೆ ಅದರ ಮೇಲೆ ವರದಿಯನ್ನು ಬರೆಯಿರಿ ಅಂತಿದೆ. ಒಂದು ವಿಷಯವನ್ನು ಕುರಿತು ಪ್ರಬಂಧ ಬರೆಯಿರಿ. ಮಹಿಳಾ ಸಬಲೀಕರಣ, ನಿರುದ್ಯೋಗ ಸಮಸ್ಯೆ, ಅಕ್ಷರ ದಾಸೋಹ ಮತ್ತು ಕ್ಷೀರ ಭಾಗ್ಯಗಳ ಮಹತ್ವ. ಇವು ಕೂಡ ಪುಸ್ತಕದಲ್ಲಿರುವ 2 ಪ್ರಬಂಧಗಳನ್ನು ಕೇಳಲಾಗಿದೆ. ಇನ್ನು ನೆಹರು ಅವರು ವಿಶ್ವೇಶ್ವರಯ್ಯ ಅವರ ಬಗ್ಗೆ ಏನು ಹೇಳಿದ್ರು, ನಾಳಿನ ಕನಸನ್ನ ಬಿತ್ತಬೇಕಾದ್ರೆ ಏನು ಮಾಡಬೇಕು ಅನ್ನುವಂಥದ್ದು ಸಂಕಲ್ಪ ಗೀತೆದು. ವಿವೇಕಾನಂದರು ಬಾಳಿನಲ್ಲಿ ಹೇಗೆ ತೃಪ್ತಿ ದೊರಕಬೇಕಾದ್ರೆ ಏನು ಮಾಡಬೇಕು ಅಂತ. ಅರಿಯದವರ ಸಂಘವನ್ನು ಮಾಡಿದರೆ ಏನಾಗುತ್ತೆ ಅನ್ನುವಂಥದ್ದು 2-3 ವಾಕ್ಯದಲ್ಲಿ. ರಾಮನ ಸ್ವಾಗತಕ್ಕೆ ಶಬರಿ ಹೇಗೆ ಸಿದ್ಧ ಮಾಡಿಕೊಂಡ್ಲು, ಯುದ್ಧದ ವಿಚಾರದಲ್ಲಿ ಕರ್ಣನ ತೀರ್ಮಾನ ಏನು, ಇದು 5-6 ವಾಕ್ಯದ್ದು. ಇನ್ನು ಸಂದರ್ಭದಲ್ಲಿ ಒಂದು ಶಬರಿ ಪಾಠ, ಅದನ್ನು ಬರೆದಿದ್ದು ಪೂತಿ ನರಸಿಂಹಾಚಾರ್. ಮತ್ತೊಂದು ಅವರಿವರಿಗೆ ಅವರ ಪ್ರಜ್ಞೆ ದೇವರಾಗಿತ್ತು ಅನ್ನುವಂಥದ್ದು ದೇವನೂರು ಮಹಾದೇವ ಅವರ ಎದೆಗೆ ಬಿದ್ದ ಅಕ್ಷರ. ಕವಿ ಇಲ್ಲಿ ಹಸುರಾದುದು ಕವಿ ಆತ್ಮಂ ಎನ್ನುವಂಥದ್ದನ್ನು ಕುವೆಂಪು ಹಸುರು ಪದ್ಯ. ಜಾನಕಿಯ ಮಗನಿದಕ್ಕೆ ಬೆದರುವನೆ, ಇದು ಲಕ್ಷ್ಮೀಶನ ವೀರಲವ ಪದ್ಯ. ಅದಾದ ನಂತರದಲ್ಲಿ 8-10 ವಾಕ್ಯದ್ದು ಒಂದು ಎದೆಗೆ ಬಿದ್ದ ಅಕ್ಷರದ ಕಥೆಯನ್ನು ಬರೀಲಿಕ್ಕೆ ಕೊಟ್ಟಿದ್ದಾರೆ. ಯುದ್ಧದ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಬರೆಯಿರಿ, ಅನಾಹುತಗಳ ಬಗ್ಗೆ ನಿಮ್ಮ ಅಭಿಪ್ರಾಯ ಬರೆಯಿರಿ ಅಂತ. ಇನ್ನು ಪದ್ಯದ 2 ಪ್ರಶ್ನೆಗಳಲ್ಲಿ ಒಂದು ಸಂಕಲ್ಪ ಗೀತೆಯನ್ನ ಏನು ಅದರ ಸಂಕಲ್ಪವನ್ನು ಹೇಗೆ ಕೈಗೊಳ್ಳಬೇಕು ಅನ್ನೋದರ ಬಗ್ಗೆ ಶಿವರುದ್ರಪ್ಪ ಅವರ ಆಶಯ. ಇನ್ನೊಂದು ಕರ್ಣನಿಗೆ ಶ್ರೀಕೃಷ್ಣನು ಒಡ್ಡಿದ ಆಮಿಷಗಳೇನು ಅನ್ನುವಂಥದ್ರ ಮೇಲೆ ಪ್ರಶ್ನೆಯನ್ನ ನೀಡಿದ್ದಾರೆ ಅನ್ನುವಂಥದ್ದು. ಸೊ ಇದನ್ನ ಮಕ್ಕಳು ಚೆನ್ನಾಗಿ ಮಾಡಿದ್ದಾರೆ ಅನ್ನುವಂಥದ್ದನ್ನ ಹೇಳ್ತಾ, ಆದರೆ 1-2 ಗೊಂದಲಗಳಿದ್ದಾವೆ, ಅವುಗಳನ್ನ ಹೇಗೆ ಪರಿಹರಿಸುತ್ತಾರೆ ಅನ್ನೋದ್ರ ಮೇಲೆ ನಾವೆಲ್ಲರೂ ನಿರೀಕ್ಷೆ ಇಟ್ಟುಕೊಳ್ಳೋಣ ಅನ್ನುವಂಥದ್ದನ್ನ ಇಟ್ಟುಕೊಂಡು ಇವತ್ತಿನ ಈ ಒಂದು ಅಧಿವೇಶನವನ್ನು ಮುಗಿಸ್ತಾ ಹೋಗೋಣ. ಎಲ್ಲರಿಗೂ ಧನ್ಯವಾದ. ಥ್ಯಾಂಕ್ ಯು ಅಂತ ಹೇಳ್ತಾ ಇವತ್ತಿನ ಅಧಿವೇಶನವನ್ನು ನಾವು ಮುಗಿಸ್ತಾ ಇದ್ದೀವಿ. ಧನ್ಯವಾದ.